ನಮಸ್ಕಾರ. ಡಿಕೋಡರ್ ಮೀಡಿಯಾಗೆ ಸ್ವಾಗತ. ನಮ್ಮ ಜೀವನದ ಯಾವುದೇ ವಿಷಯವನ್ನು, ಘಟನೆಯನ್ನು ಮತ್ತು ಯಾವುದೇ ಯೋಜನೆಯನ್ನು ಅದರ ಬಗ್ಗೆ ಯೋಚಿಸಬೇಕಾದರೆ 10 ಹಂತಗಳಲ್ಲಿ ವಿಶ್ಲೇಷಣೆ ಮಾಡ್ತೇವೆ. ಫಸ್ಟು ವಾಸ್ತವವನ್ನು ಗ್ರಹಿಸೋದು. ವಾಸ್ತವ ಏನಿದೆ ಅದನ್ನು ಗ್ರಹಿಸೋದು. ವಾಸ್ತವವನ್ನು ಗ್ರಹಿಸೋದು ಮೊದಲನೇ ಹಂತ. ವಾಸ್ತವವನ್ನು ಗಮನಿಸುವುದರಿಂದ, ಅದರ ಬಗ್ಗೆ ಯೋಚಿಸುವುದರಿಂದ ನಮ್ಮಲ್ಲಿ ಅದರ ಬಯಕೆ ಹುಟ್ಟುತ್ತದರಿಂದ. ಎರಡನೇ ಹಂತ ಬಯಕೆ ಹಂತ. ಅದು ಏನನ್ನು ಬಯಸ್ತೀವಿ ವಾಸ್ತವದ ಹೆಸರಿಂದ. ಬಯಕೆಯಿಂದ ನಾವು ಏನನ್ನಾರು ಗಳಿಸಬೇಕು, ಪಡಿಬೇಕು ಅಥವಾ ಕೊಡಬೇಕು ಅನ್ನೋಂಥ ಬಯಕೆ ಹುಟ್ಟುತ್ತೆ ನಮಗೆಲ್ಲ. ಆ ಬಯಕೆ ಹುಟ್ಟುತ್ತೆ. ಬಯಕೆಯಿಂದ ನಾವೇನು ಮಾಡ್ತೀವಿ, ಗಳಿಸ್ತೇವೆ. ನಾವು ಗಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಬಯಕೆಯಿಂದ ಗಳಿಕೆ ಹುಟ್ಟುತ್ತೆ. ಆ ಗಳಿಸೋ ಹಂತದಲ್ಲಿ ನಾವು ಗಳಿಸೋದ್ರಿಂದ ಏನಾದರೂ ನಮ್ಮ ಆಂತರಿಕವಾದ ಮನಃಶಾಂತಿ ಇರ್ಬೋದು, ಅಥವಾ ಭೌತಿಕವಾದ ವಸ್ತುಗಳನ್ನಿರ್ಬೋದು, ಆರ್ಥಿಕವಾದ ಸಂಪತ್ತಿರ್ಬೋದು, ಗಳಿಸೋದಕ್ಕೆ ಪ್ರಾರಂಭಿಸ್ತೇವೆ ನಾವು. ಈ ಗಳಿಸೋ ಹಂತದಲ್ಲಿ ನಾವೇನು ಗಳಿಸ್ತೇವೆ, ನಾವು ಒಂದು ಅನುಭವವನ್ನು ಗಳಿಸ್ತೇವೆ. ನಾವು ಅನುಭವವನ್ನು ಪಡಿತೀವಿ. ನಾವು ಗಳಿಸೋ ಹಂತದಲ್ಲಿ ನಾವು ಅನುಭವವನ್ನು ಪಡಿತೀವಿ. ನಾವು ಆ ಅನುಭವದಿಂದ, ಈ ಗಳಿಕೆಯಿಂದ ನಮ್ಮಲ್ಲಿ ಏನಾಗುತ್ತೆ, ಒಂದು ಅರಿವು ಹುಟ್ಟುತ್ತೆ. ನಾವು ಮಾಡುತ್ತಿರೋದು ಸರಿನಾ, ಅಥವಾ ನಾವು ಹೋಗುತ್ತಿರುವ ದಾರಿ ಸರಿನಾ, ಅಥವಾ ಇದೇ ನಾವು ಮಾಡುತ್ತಿರುವುದೇ ಅತ್ಯುತ್ತಮವಾದ ಕೆಲಸನಾ ಅಂತ ಒಂದು ಅರಿವು ಹುಟ್ಟುತ್ತಲ್ಲ ನಮ್ಗೆ. ಅದು ನಿಜವಾದ ಅರಿವಾಗಿರ್ತೈತೆ. ಈ ಅರಿವಿನಿಂದ ನಾವೇನು ಮಾಡ್ತೀವಿ, ನಮಗೆ ಬೌದ್ಧಿಕವಾದ ಆಸ್ತಿನೂ, ಅದು ಅತ್ಯುತ್ತಮವಾದ ಮಾರ್ಗವನ್ನು ಕೂಡ ಆಯ್ಕೋಬಹುದು, ಅಥವಾ ಇನ್ನೂ ಸುಧಾರಿಸಿದ ನಮ್ಮ ಪ್ರಕ್ರಿಯೆಯಲ್ಲಿ ಅಥವಾ ಗಳಿಸುವ ಹಂತದಲ್ಲಿ ನಾವು ನಮ್ಮ ಪ್ರಕ್ರಿಯೆಯನ್ನು ಸುಧಾರಿಸ್ಕೊಳ್ಬೋದು. ಇವೆಲ್ಲದರಿಂದ ನಾವೇನು ಮಾಡ್ತೀವಿ, ಒಂದು ಆಸ್ತಿಯನ್ನು ಗಳಿಸ್ತೀವಿ. ಅದು ಬೌದ್ಧಿಕವಾದ ಆಸ್ತಿ ಆಗಿರ್ಬೋದು, ಆರ್ಥಿಕವಾದ ಆಸ್ತಿ ಆಗಿರ್ಬೋದು, ಅಥವಾ ಭೌತಿಕವಾದ ಆಸ್ತಿ ಆಗಿರ್ಬೋದು. ಈ ಆಸ್ತಿಯನ್ನು ಗಳಿಸೋದ್ರಿಂದ ನಮಗೇನಾಗುತ್ತೆ, ಈ ಎಲ್ಲ ತಿಳುವಳಿಕೆಯಿಂದ, ಅರಿವಿನಿಂದ, ಆಸ್ತಿಯಿಂದ, ಭೌತಿಕ ಈ ಅನುಭವದಿಂದ ಎಲ್ಲನೂ ಕೂಡ ನಾವೇನು ಜ್ಞಾನವನ್ನು ಗಳಿಸ್ತೀವಿ. ನಾವು ಜ್ಞಾನ ಅಂದ್ರೇನು, ತಿಳಿದಿರುವುದರ ಬಗ್ಗೆ ಮಾಹಿತಿ ಸಂಗ್ರಹ ಜ್ಞಾನ ಅಲ್ಲ. ತಿಳಿದಿರೋದ್ರ ಬಗ್ಗೆ ನಮ್ಮ ಸ್ವಂತವಾದ ಅಭಿಪ್ರಾಯದ ಜ್ಞಾನ. ತಿಳಿದಿರೋ ಬಗ್ಗೆ ನಾವೇನು ಮಾಹಿತಿಯನ್ನು ತಿಳ್ಕೊಂಡೇವಿ ಅದರ ಬಗ್ಗೆ ನಮ್ಮ ಸ್ವಂತ ಅಭಿಪ್ರಾಯವೇ ಜ್ಞಾನ ಆಗಿರ್ತೈತಿ. ನಾವು ಮಾಹಿತಿಯನ್ನು ಸಂಗ್ರಹಿಸೋದು ಜ್ಞಾನ ಅಲ್ಲ. ನಮ್ಮ ಸ್ವಂತ ಅಭಿಪ್ರಾಯ, ನಮ್ಮ ಆಲೋಚನೆಯಿಂದ ಹುಟ್ಟಿದಂಥ ಒಂದು ಅಭಿಪ್ರಾಯನ ಜ್ಞಾನ ಆಗಿರ್ತೈತಿ. ಈ ಜ್ಞಾನ, ಗಳಿಕೆ, ಸಂಪತ್ತು, ಆಸ್ತಿ, ಅನುಭವ, ಅರಿವು ಇವೆಲ್ಲದರೊಳಗಿಂದ ನಮಗೇನು ಸಿಗುತ್ತೆ, ನಮಗೆ ಆನಂದ ಸಿಗುತ್ತಲ್ಲ. ಅದು ಮುಂದಿನ ಹಂತ. ಆನಂದದಿಂದ, ಆಸ್ತಿ, ಜ್ಞಾನ, ಆನಂದದಿಂದ ನಮಗೇನು ತೃಪ್ತಿ ಆಗುತ್ತದೆ. ನೆಕ್ಸ್ಟು ತೃಪ್ತಿ ಹಂತ. ಎಲ್ಲದರಿಂದ ತೃಪ್ತಿಯಾಗಿರೋ, ಭೌತಿಕ ತೃಪ್ತಿ ಆಗಿರ್ಬೋದು, ಭೌತಿಕ ತೃಪ್ತಿ ಆಗಿರ್ಬೋದು, ಸಾಮಾಜಿಕ ತೃಪ್ತಿ ಆಗಿರ್ಬೋದು, ಆರ್ಥಿಕ ತೃಪ್ತಿ ಆಗಿರ್ಬೋದು, ಇವೆಲ್ಲ ತೃಪ್ತಿ ಆಗುತ್ತೆ. ಮನುಷ್ಯ ತೃಪ್ತಿಯಿಂದ ಇದ್ದಾಗ ಮಾತ್ರ ನಾವು ಶಾಂತಿಯನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಕೊನೆಯದಾದ ಹಂತ ಶಾಂತಿಯನ್ನು ಸೃಷ್ಟಿಸೋದು. ಶಾಂತಿಯ ಸೃಷ್ಟಿಸೋದಂದ್ರೆ ಸಹಕಾರ ಮತ್ತು ಹಂಚಿಕೆ. ನಮ್ಮ ಸುತ್ತಲಿರೋ ಜನ ಸಹಕಾರ ಮಾಡುವುದು, ಮತ್ತು ನಮ್ಮ ಜ್ಞಾನವನ್ನು ಹಂಚಿಕೆ ಮಾಡುವುದು, ನಮ್ಮ ಕೈಲಾದಷ್ಟು ಸಹಕಾರ ಹಂಚಿಕೆಯನ್ನು ಮಾಡಿಕೊಳ್ಳುವುದೇ ಒಂದು ಶಾಂತಿಯನ್ನು ಸೃಷ್ಟಿಸುವಂಥ ಮಾರ್ಗವಾಗಿದೆ. ಈ ರೀತಿ ನಾವು ಯಾವುದೇ ವಿಷಯವನ್ನು ವಿಶ್ಲೇಷಿಸುವಾಗ, ಯಾವುದೇ ಘಟನೆಯನ್ನು ವಿಶ್ಲೇಷಿಸುವಾಗ, ಅಥವಾ ಯಾವುದೇ ಯೋಜನೆಯನ್ನು ವಿಶ್ಲೇಷಿಸುವಾಗ ಈ 10 ಹಂತಗಳ ಮೂಲಕ ಹಾದು ಹೋದಾಗ ಒಂದು ಪರಿಪೂರ್ಣ ವಿಶ್ಲೇಷಣೆ ಆಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು.